ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಮೂಲ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ನಡು ರಸ್ತೆಯಲ್ಲಿ ಕುಡಿದ ಮತ್ತಿನಲ್ಲಿ ವೃದ್ಧನ ಮೇಲೆ ಮಚ್ಚಿನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಪುಡಿ ರೌಡಿ. ಗಾಯಾಳು ವೃದ್ಧ ಆಸ್ಪತ್ರೆಗೆ ದಾಖಲು. ಬಾತುಕೋಳಿ ಹಿಡಿಯಲು ಹೋಗಿ ಕೆರೆಯಲ್ಲಿ ಮುಳುಗಿ ನೀರು ಪಾಲಾದ 5 ರಿಂದ 10 ವರ್ಷದೊಳಗಿನ 4 ಪುಟಾಣಿ ಮಕ್ಕಳು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬಿಜೆಪಿಯವರು ಪಿತೂರಿ ಮಾಡಿ ಶೃಂಗೇರಿಯಲ್ಲಿ ಮತಕಳವು ಮಾಡಿದ್ದಾರೆ. ಇದು ವೋಟ್ ಚೋರಿ ಒಂದೇ ಅಲ್ಲ, ಇದು ಡಕಾಯಿತಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರ ಆರೋಪ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಶ್ರೀರಂಗಪಟ್ಟಣದ ಗಂಜಾಂ ಪ್ರದೇಶದಲ್ಲಿ ಭಾನುವಾರ ಭೀಕರ ಕೊಲೆ ನಡೆದಿದೆ. ಮೈಸೂರಿನ ಭಾರತ್ ನಗರ ನಿವಾಸಿ ಶುಯೇಬ್ ಅಲಿಯಾಸ್ ಕಾಲು ವಯಸ್ಸು ಅಂದಾಜು 30 ರಿಂದ 35 ಹತ್ಯೆಗೀಡಾದ ವ್ಯಕ್ತಿ. ಆತ ಹಿಂದಿನ ಶಾಂತಿನಗರದ ಸೂಫಿಯನ್ ಕೊಲೆ ಪ್ರಕರಣದಲ್ಲಿ A3 ಆರೋಪಿಯಾಗಿದ್ದನು ಎನ್ನಲಾಗಿದೆ. 5 ರಿಂದ 6 ಮಂದಿಯ ಗುಂಪೊಂದು ಶುಯೇಬ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದೆ. ಘಟನೆ ನಿಮಿಷಾಂಬ ದೇವಾಲಯ ಹಿಂಭಾಗದಲ್ಲಿ ನಡೆದಿದೆ ಎಂದು ತಿಳಿದುಬಂದಿದೆ. ಆರೋಪಿಗಳು ತಮ್ಮ ಆಯುಧಗಳನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ಸ್ಥಳೀಯರಲ್ಲಿ ಭೀತಿ ಉಂಟುಮಾಡಿದೆ. ದಿನಾಂಕ 3/5/2026ರಂದು ಸುಮಾರು 5:30ರಿಂದ 6 ಗಂಟೆ ಸಮಯದ ಒಳಗೆ ಒಂದು ಗಂಜಾಂಗೆ ಹೋಗುವ ರಸ್ತೆ ನಿಮಿಷಾಂಬ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಒಂದು 600 ಮೀಟರ್ ಹಿಂಭಾಗ ನಿಮಿಷಾಂಬ ಟೆಂಪಲ್ ಹಿಂಭಾಗದಲ್ಲಿ ಒಂದು ಪರ್ಸನ್ ಮೊಹಮ್ಮದ್ ಸೋಯಬ್ 23 ವರ್ಷ ಇವರಿಗೆ ಯಾರೋ ದುಷ್ಕರ್ಮಿಗಳು 5 ರಿಂದ 10 ಜನ ಬಂದು ಅಲ್ಲಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಒಂದು ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಅವರ ತಾಯಿಯಾದ ಸುಲ್ತಾನ ಬಾನು 40 ವರ್ಷ ಇವರು ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 111/26 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ ಸುಲ್ತಾನ್ ಬಾನು ಅವರು ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಉದಯಗಿರಿಯಲ್ಲಿ ಒಂದು ಮರ್ಡರ್ ಆಗಿರ್ತದೆ ಸೋಫಿಯನ್ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ವೈರತ್ವದಿಂದ ಈ ಒಂದು ಕೊಲೆ ಮಾಡಿರಬಹುದು ಅಂತ ಒಂದು ಕಂಪ್ಲೇಂಟ್ನ ನೀಡಿರ್ತಾರೆ. ಮಾರಕಾಸ್ತ್ರಗಳಿಂದ ಸುಮಾರು 8 ರಿಂದ 10 ಜನ ಅಂತ ಹೇಳಿದ್ದಾರೆ. ಅವರೆಲ್ಲ ಸ್ವಲ್ಪ ಗಾಬರಿಯಲ್ಲಿ ಕರೆಕ್ಟಾಗಿ ಎಷ್ಟು ಜನ ಅಂತ ನಿಖರವಾಗಿ ಅವ್ರಿಗೆ ಗೊತ್ತಾಗಿಲ್ಲ, ಬಟ್ ಸುಮಾರು 8 ರಿಂದ 10 ಜನ ಅಂತ ತಿಳಿಸಿದೆ. ಮೈಸೂರು ಜಿಲ್ಲೆಯ KR ನಗರ ಪಟ್ಟಣದಲ್ಲಿ ಪೊಲೀಸ್ ಮುಖ್ಯಪೇದೆ ಪರಶುರಾಮ್ ವಿರುದ್ಧ ಸುಳ್ಳು ದೂರು ದಾಖಲಾದ ಆರೋಪ ಕೇಳಿಬಂದಿದೆ. ಮೈಸೂರು ಹಾಸನ ಮುಖ್ಯ ರಸ್ತೆಯಲ್ಲಿರುವ ಹರ್ಷ ಬಾರ್ ಮುಂದೆ ಕೆಲ ದಿನಗಳ ಹಿಂದೆ ಸಣ್ಣ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಈ ವೇಳೆ ಪರಶುರಾಮ್ ಜಗಳವಾಡುತ್ತಿದ್ದವರನ್ನು ಗದರಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದರು. ಆದರೆ ಘಟನೆ ನಡೆದ 5-6 ದಿನಗಳ ಬಳಿಕ ಸ್ವಾಮಿ ಎಂಬ ವ್ಯಕ್ತಿ ಕಣ್ಣಿಗೆ ಗಾಯವಾಗಿ ದೃಷ್ಟಿ ಕಳೆದುಕೊಂಡಿದ್ದೇನೆಂದು ಹೇಳಿ ಪೊಲೀಸರ ವಿರುದ್ಧವೇ FIR ದಾಖಲಿಸಿದ್ದಾನೆ. ಇದನ್ನು ಸ್ಥಳೀಯರು ಮತ್ತು ಸಹೋದ್ಯೋಗಿಗಳು ಸುಳ್ಳು ಆರೋಪವೆಂದು ಹೇಳುತ್ತಿದ್ದಾರೆ. ನಿಷ್ಠಾವಂತ ಅಧಿಕಾರಿ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹ ವ್ಯಕ್ತವಾಗಿದೆ. 24ನೇ ತಾರೀಕು 1:30 ಬಾರ್ ಕ್ಯಾಶಿಯರ್ ಫೋನ್ ಮಾಡ್ತಾರೆ ನನಗೆ, ಬನ್ನಿ ಬೈ ಗಲಾಟೆ ಐತೈತೆ ಇದು ಮಾಡ್ತವ್ರೆ ಅಂತ. ನಾನು ಅಷ್ಟೊತ್ತಿಗೆ ಹೋಯ್ತೀನಿ. 1:15 ಆಗಿರ್ತದೆ. ಹೋದಾಗ ಹೊರಗಡೆ ಪರಶುರಾಮಣ್ಣ ಅವರು ಮತ್ತೆ ಅವರೆಲ್ಲ ತಳ್ಳಾಡ್ತಿರ್ತಾರೆ. ನಾನು ಇದೇನು ಪೊಲೀಸವ್ರಿಗೆ ತಳ್ಳಾಡ್ತವ್ರಲ್ಲಪ್ಪ ಅಂದ್ಬಿಟ್ಟು ಹೋಯ್ತೀನಿ. ಅಣ್ಣ ಏನಂತಿಲ್ಲ, ಇಲ್ಲಿ ನೋಡೋ ಹಿಂಗೆ ಕುಡ್ಬಿಟ್ಟು ಹಿಂಗೆ ಮಾಡ್ತಾವ್ರೆ ಇದು ಮಾಡ್ತವ್ರೆ ಅಂತ ಅಂತಾರೆ. ಆಗ ಅವರು ಪರಶುರಾಮಣ್ಣಗೆ ಬೆಲೆ ಕೊಡ್ತಿಲ್ಲ. ಏನು ತಳ್ಳಾಡ್ತು, ನೀನು ಯಾರಾದ್ರೇನೋ, ಅವರು ಸಿವಿಲಲ್ಲಿ ಇದ್ರು, ಅವರು ಪೊಲೀಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರೇ ಹೇಳ್ತಾರೆ, ನಮ್ಮ ಪೊಲೀಸ್ಕೊಂಡು SP ಡ್ಯೂಟಿ ಹೇಳ್ತಾರೆ ಪರಶುರಾಮಣ್ಣ. ಆದ್ರೂ ಅವ್ರು ನೀನು ಯಾವನಾದ್ರೆ ನನಗೇನೋ, ನನಗೆ ಅದು ಗೊತ್ತುಕಣೋ ಇದು ಗೊತ್ತುಕಣೋ ಅಂತ ಅವ್ರು ಅಂತಾರೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಹೇಳಾದ್ಮೇಲೆ ಪರಶುರಾಮಣ್ಣ ತಳ್ಳಾಡ್ತಾರೆ. ಹೋಗ್ರು ಅಂದ್ಬಿಟ್ಟು ತಳ್ಳಾಡ್ತಾರೆ ಅಷ್ಟೇ. ನಡ್ರು ಅಂತ ಹಿಂಗೆ ತಳ್ತಾರೆ ಅಷ್ಟೇ ಸರ್. ಅವರೇ ಚೆನ್ನಾಗಿ 5 ಜನ ಇರ್ತಾರೆ, ಕುಡ್ದು ಟೈಟ್ ಆಗಿರ್ತಾರೆ, ನಡ್ಕೊಂಡು ಹೋಯ್ತಾರೆ ಸರ್ ಅಷ್ಟೇ. ಪರಶುರಾಮಣ್ಣ ಸರ್ ಅವ್ರಿಗೆ ಕೈಯೇ ಮಾಡಿಲ್ಲ, ತಳ್ಳಿರೋದು ನಿಜ ಅಷ್ಟೇ. ಯಾ ಕಣ್ಗೂ ಏಟಾಗಿಲ್ಲ, ಏನೂ ಇಲ್ಲ. ನಾನೇ ಅಲ್ಲೇ ಕಣ್ಮುಂದೆನೆ ಇದ್ದೀನಿ, ಅವ್ರ ಕಣ್ಮುಂದೆನೆ. ನಾನೇ ಹೇಳಿದ ಹೋಗ್ರೋ, ಯಾವ ಊರವ್ರ ನೀವು, ನಾನೇ ಕಳ್ಸಿದೀನಿ. ಸರ್ ಚೆನ್ನಾಗಿ ನಡ್ಕೊಂಡು ಹೋಗೋರೆ, ಯಾವ್ದು ಇಲ್ಲ. ಚೆನ್ನಾಗಿ 5 ಜನನು ಗಾಡಿ ಎತ್ಕೊಳ್ದೇನೆ ಪ್ರಜ್ಞೆ ಇಲ್ದಂಗೆ ಹೋಯ್ತಾರೆ. 5 ಜನ ಚೆನ್ನಾಗೇ ಹೋಯ್ತಾರೆ ನಡ್ಕೊಂಡು. ಬನ್ನಿ ನಾನು ಅದ್ ಮಾಡ್ತೀನಿ ಬಾರಲ್ಲ, ನನ್ಗೆ ಅವ್ನಿಗೆ ಏನ್ ಮಾಡಿಸ್ಬೇಕು ಗೊತ್ತು ಅಂದ್ಬಿಟ್ಟು ಅವಣ್ಣ ಚೆನ್ನಾಗೇ ನಡ್ಕೊಂಡು ಹೋಯ್ತಾರೆ. ನಾವು ಹಂಗೂ ಕೇಳ್ತೀನಿ ಹಿಂದೆ ಹೋಗ್ಬಿಟ್ಟು, ಅಣ್ಣ ಯಾವ ಊರಣ್ಣ, ಯಾಕೆ ಅಣ್ಣ ಹೆಂಗೆ ಆಡ್ತಿದ್ದೀರಿ ಹೋಗಿ ಅಂತ.
ಅಷ್ಟೇ ಸರ್, ಏನಿಲ್ಲ. ಅಂದ್ರೆ ಅಲ್ಲೇನ್ ಮಾರೋಣ ಏನಿಲ್ಲ ಸರ್. ಹಿಂಗ್ ತಳ್ಳಡಿಗೆ ಕಣ್ಣು ಹೋಗ್ಬಿಡ್ತದ? ಹೇಳಿ ಹೋಗ್ಲಿ. ಅವ್ರ 5 ಜನ ಒಣ್ಣನೆ ತಳ್ತವ್ರೆ, ಕಣ್ಣು ಹೋಗ್ಬಿಡ್ತದ? ನೀವೇ ಹೇಳಿ. ಅಷ್ಟೇ ಸರ್ ನಡೆದಿದ್ದು, ಏನಿಲ್ಲ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ಚಿಕ್ಕ ಬಸನಹಳ್ಳಿ ಗ್ರಾಮದಲ್ಲಿ ವೃದ್ಧನ ಮೇಲೆ ಮಚ್ಚಿನಿಂದ ದಾಳಿ ನಡೆಸಿದ ಘಟನೆ ಭೀತಿಯನ್ನು ಉಂಟುಮಾಡಿದೆ. ತಮ್ಮೇಗೌಡ ಎಂಬ ವೃದ್ಧನ ಮೇಲೆ ಬೋರೇಗೌಡ ಅಲಿಯಾಸ್ ಲೋಕೇಶ್ ಎಂಬ ಯುವಕ ಕುಡಿದ ಮತ್ತಿನಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ನಡು ರಸ್ತೆಯಲ್ಲಿ ನಡೆದ ಈ ದಾಳಿಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ವೃದ್ಧನನ್ನು ಹೊಡೆಯುತ್ತಿದ್ದರೂ ಗ್ರಾಮಸ್ಥರು ಭಯದಿಂದ ಹತ್ತಿರ ಬರಲಿಲ್ಲವೆಂದು ಹೇಳಲಾಗಿದೆ. ಘಟನೆಗೆ ಮೊದಲು ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಬಳಿಕ ಲೋಕೇಶ್ ಮಚ್ಚು ಹಿಡಿದು ದಾಳಿ ನಡೆಸಿದ್ದಾನೆ. ಗಾಯಗೊಂಡ ವೃದ್ಧನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಗೊತ್ತಿಲ್ಲ ಏನಕ್ಕೆ. ಪೊಲೀಸ್ ಫೋನ್ ಮಾಡಿ. ಆಫ್ ಮಾಡ್ರೆ ಕೇಸ್ ಬೀಳುತ್ತೆ. ಹೊಡಿಬೇಕಾದ್ರೆ ಬಿಡಿ ಹಾಕೊಡ್ತೀನಿ ಜೈತಿ. ಹಾಸನ ನಗರದಲ್ಲಿನ ಇಂಡಿಯಾನಾ ಆಸ್ಪತ್ರೆ ಕರ್ಮಕಾಂಡಗಳು ಮತ್ತೆ ಬೆಳಕಿಗೆ. ನಕಲಿ ಬಿಲ್ ದಂಧೆಯ ಬಳಿಕ ಇದೀಗ ಅನಕ್ಷರಸ್ಥ ಹಾಗೂ ಅಸಹಾಯಕ ರೋಗಿಗಳ ಹೆಬ್ಬೆಟ್ಟು ಪಡೆದು ಲಕ್ಷಾಂತರ ರೂಪಾಯಿ ಬಿಲ್ ಮಾಡುತ್ತಿರುವ ಆರೋಪ ಸಾರ್ವಜನಿಕರನ್ನು ಕೆರಳಿಸಿದೆ. ಬಿಳಿ ಹಾಳೆ ಮತ್ತು ಅಸ್ಪಷ್ಟ ದಾಖಲೆಗಳ ಮೇಲೆ ಬಲವಂತವಾಗಿ ಹೆಬ್ಬೆಟ್ಟು ಒತ್ತಿಸಿಕೊಂಡು ನಂತರ ಹೆಚ್ಚಿನ ಮೊತ್ತ ನಮೂದಿಸಿ ಹಣ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸುಲಿಗೆ ದಂಧೆ ಮುಂದುವರೆದಿದೆ ಎಂಬ ದೂರಿನ ನಡುವೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಲು ಬಂದಿದ್ದ ತಾಲೂಕು ಹೆಲ್ತ್ ಆಫೀಸರ್ ದೂರು ಕೇಳಿ ಆಸ್ಪತ್ರೆ ಮುಚ್ಚಿಸಬೇಕಾ ಎಂದು ಇಂಡಿಯಾನಾ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಅವರೇ ಸರ್ ಮೇಡಮೇ ಹೇಳಿದ್ರು ಅವರೇ ಸರ್ ಹೇಳಿದ್ರು ನಮ್ಮ ಹಾಸ್ಪಿಟಲ್ ಇನ್ನೂ ಅದಿನ್ನೂ ಇದಾಗಿಲ್ಲ. ಮೊನ್ನೆ ತಾನೇ ಆಗೈತಲ್ಲಪ್ಪ ಗಲಾಟೆ, ಯಾಕೆ ಹಿಂಗ್ ಮಾಡ್ತಿದ್ರು ನೀವು? ಕ್ಲೋಸ್ ಮಾಡಿಸ್ಲೇ ಹಾಸ್ಪಿಟ್ಲ್ ಹೇಳ್ತೀವಿ ಸರ್, ಬಿಪಿಎಲ್ ಆಗಿದೆ ಹೇಳ್ತೀವಿ ಸರ್. ಬಡವ್ರು ಬಂದ್ರೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲ, ಮೊನ್ನೆ ತಾನೇ ಇನ್ಸಿಡೆಂಟ್ ಆಗಿದೆ, ಬರೀ ಇದೇ ನೋಡಿ ಕಟ್ಕೊಂಡಿರ್ತಿದ್ರಲ್ಲ ನೀವು. ನಾವೇನ್ ಹೇಳಿದ್ವಿ, ABR ಅಲ್ಲಿಂದ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ವಿ ಫ್ರೀಯಾಗಿ. ಈಗ ಸರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರಂದ್ರೆ ಅವ್ರಿಗೆ ಹೆಬ್ಬೆಟ್ ಹಾಕಿರೋದು. ಹೆಬ್ಬೆಟ್ ಹಾಕಿದ್ರೆ ಅದು ಕ್ರಮ ಕಂಡು ಓದಕ್ ಬರಲ್ಲ ಅಂತ ಅವ್ರ ಮಕ್ಕಳು ಕಮ್ಯುನಿಕೇಶನ್ 10 ನಿಮಿಷ ಕಮ್ಯುನಿಕೇಶನ್ ಅಲ್ಲಿ ಇವ್ರಿಗೆ ಕಂಪ್ಲೀಟ್ ಪ್ರೊಸೆಸ್ ಮುಗಿಸಿದಾರೆ ಪೇಷಂಟ್. ಹೇಳಿದ್ಮೇಲೆ ನಾನು ಹೇಳಿದೆ ಸರ್, ನಾನು ಸ್ವಲ್ಪ ಮಾತಾಡ್ಬಿಟ್ಟು ನಮ್ಗೆಲ್ಲ ಕೈ ಮಾತಾಡ್ಬಿಟ್ಟು ನಾನು ಅವ್ರನ್ನೇ ಹೇಳ್ತೀನಿ ಸರ್ ಅಂತ ನಾನು ಒಂದು 5 ನಿಮಿಷ ಹಿಂಗೆ ಆಚೆ ಬಂದೆ. ಇವರು ನೋಡೋಣ ಅಂದ್ರಂತೆ. ಹಿಂಗಂದ ತಕ್ಷಣ ಅವರು ಒಪ್ಕೊಂಡವ್ರೆ, ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ವಿ. ಅವರು ಫ್ರೀ ಮಾಡ್ಬೇಕು ಸರ್, ಆಯ್ತಾ? ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಿಲ್ ಆಗುತ್ತೆ ಅಂತ ಫ್ರೀ ಮಾಡಿದ್ರೆ ಕ್ಲೋಸ್ ಮಾಡಿ ಅಂತ
BPL ಆದ್ರೆ ABRK ಆಗುತ್ತೆ ಅಂತ ಅದು. BPL ಇಲ್ಲ ಅಂತ ಹೇಳ್ತಾರೆ. BPL ಆದ್ರೆ ಬೆಳಗ್ಗೆ ಬಂದಷ್ಟು ಕೇಳಿದೆ, ಆಧಾರ್ ಕಾರ್ಡ್ BPL ಇಸ್ಕೊಂಡ್ರೆ ಅದೇನು ಇಸ್ಕೊಂಡಿಲ್ಲ, ಅದೇನು ಕೇಳಿಲ್ಲ ಅಂತ ಅಂದ್ರು. ಅರ್ಜಿ ಬಂದು ಫ್ರೀ ಮಾಡ್ಕೊಡು, ತಪ್ಪಾಯ್ತು ಅಂದ್ರೆ ಫ್ರೀ ಮಾಡ್ಕೊಡು, ಇಲ್ಲ ಅಂದ್ರೆ ನಾವು DC ಮಾಡಿಸ್ತೀನಿ. ಇಲ್ಲ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸಿ ಫಸ್ಟ್ ಏನ್ ಮಾಡಬೇಕು, ಕ್ಲಿನಿಕ್ ಇಂದ ರೆಫರ್ ಮಾಡೋದು ಹೆಂಗೆ ಸರ್? ರೆಫರ್ ಮಾಡಿರ್ತಾರೆ, ಹೇಳಿ ಕಳಿಸ್ಬೇಕು, ಇಷ್ಟು ದುಡ್ಡು ಆಗುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು ಬೋರ್ಡ್ ಹಾಕ್ಬೇಕಲ್ಲ, ಅವರು ಹೋದವರ್ತಾರೆ ಹಿಂಗಾಗಿದೆ. ಅವ್ರೇನು ಹೇಳಬೇಕಿಲ್ಲ, ನಾನೇ ಕ್ಲೋಸ್ ಮಾಡ್ತೀನಿ, ನನಗೆ ಅಥಾರಿಟಿ ನೀವು ಫ್ರೀ ಮಾಡಿದವರು ನಾನು ಕ್ಲೋಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅವರು ಅರ್ಧ ರಾತ್ರಿ ನೆಟ್ ಬರ್ಬೇಕಂದ್ರೆ ನಾನು ಗ್ರೂಪ್ ಅಲ್ಲಿದ್ದೀನಿ, 10 ದಿವಸದಲ್ಲಿ ಬರ್ತೀನಿ ಅಂತ ದುಡ್ಡು ಕಟ್ಟಿಸ್ಕೊಬೇಕಾದ್ರೆ ನೈಟ್ ಎಲ್ಲ ಇದು ಮಾಡ್ಕೊಂತಾರೆ, ಬೇರೆದಕ್ಕೆಲ್ಲ ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಸೋಮವಾರ ನಾಳೆ ಸಂಜೆ ಬೋರ್ಡ್ ರೆಡಿ ಇರ್ಬೇಕು, ಇಲ್ಲ ಹೋದ್ರೆ ನೀನೇ ಮಾಡಿಸೋದು, ದೊಡ್ಡದಾಗ ಹಾಕು, ಕೇಳ್ಬಿಟ್ಟು ದುಡ್ಡು ಇಸ್ಕೊಳ್ಬೇಕು. DHO ಇರ್ತೀನಿ, ನಾನೇನಿಲ್ಲ, ನನಗೆ ಅವ್ರಿಗೇನು ಇನ್ಫಾರ್ಮ್ ಮಾಡಬೇಕು ಅಂತಿಲ್ಲ, ನಾನು ಕ್ಲೋಸಿಂಗ್ ಅಥಾರಿಟಿ ನಾನಿದ್ದೀನಿ, ನಾನು ಕ್ಲೋಸ್ ಮಾಡಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಲ್ಲಿ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿದೆ. ಮಾಜಿ MLA ಬೋರ್ಡ್ ತೆರವುಗೊಳಿಸಿದ ವಿರೋಧಿ ಬಣ. ಮಾಜಿ ಶಾಸಕ ಕಚೇರಿ ಮುಂದೆ DN ಜೀವರಾಜ್ ಬೆಂಬಲಿಗರು ಮೆರೆದಿದ್ದು, ಕಚೇರಿ ಮುಂದಿದ್ದ ಮಾಜಿ ಶಾಸಕರಾದ TD ರಾಜೇಗೌಡ ಅವರ ಫಲಕವನ್ನು ಕಿತ್ತೆಸೆದ ಘಟನೆ ನಡೆದಿದೆ. ಶಾರದಾಂಬೆ ನೆಲದಲ್ಲಿ ನಡೆದ ಈ ಘಟನೆ ರಾಜಕೀಯ ದ್ವೇಷ ಹೆಚ್ಚುತ್ತಿರುವ ಸೂಚನೆ ನೀಡುತ್ತಿದೆ. ಘಟನೆ ಶೃಂಗೇರಿ ರಾಜಕೀಯದಲ್ಲಿ ಹೊಸ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಚಿಕ್ಕಮಗಳೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬಾತುಕೋಳಿ ಹಿಡಿಯಲು ಕೈಮರ ಬಳಿ ಕೆರೆಗೆ ಇಳಿದ 5 ಮಕ್ಕಳಲ್ಲಿ 4 ನೀರುಪಾಲಾಗಿದ್ದಾರೆ. ಮಹಾದಿಯಾ, ಅರುಣುಸ್, ನಾಯುಸ್ ಹಾಗೂ ಅಬ್ದುಲ್ ರೆಹಮಾನ್ ಮೃತರು. 5 ರಿಂದ 10 ವರ್ಷದೊಳಗಿನ ಈ ಮಕ್ಕಳು ಒಂದರ ಹಿಂದೆ ಒಂದಾಗಿ ಮುಳುಗಿದ್ದು, 4 ವರ್ಷದ ಅರ್ಮಾನ್ ಪಾರಾಗಿದ್ದಾನೆ. ಘಟನೆಯ ಬಳಿಕ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರ ಕುಟುಂಬಗಳಿಗೆ ಶಾಸಕ HT ತಮ್ಮಯ್ಯ ಸಾಂತ್ವನ ತಿಳಿಸಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈಜೋಡಕ್ಕೆ ಹೋಗಿಲ್ಲ ಸರ್, ಮಕ್ಕಳು ನಡ್ಕೊಂಡು ಹೋಗೋತ್ತಿಗೆ ಜಾರು ಹೋಗಿದ್ದು ಸರ್. ನಡ್ಕೊಂಡು ಹೋಗೋತ್ತಿಗೆ ಒಬ್ಬ ಬಿದ್ದಂತ ಒಬ್ಬನ ತೆಗಿಯೋಕೆ ಹೋಗಿ ಒಬ್ಬೊಬ್ಬರು ಹೋಗ್ಬಿಟ್ರು ಸರ್. ಹೋದವ್ರ ಮೇಲೆ ಬರ್ರಿ, ನಾವೆಲ್ಲ ಈ ಕಡೆ ಮೇಲೆ ಇದ್ದು ಸರ್, ಗೊತ್ತಾಗಿಲ್ಲ. ಆಮೇಲೆ ಯಾರೋ ಒಂದು ಹುಡುಗಿ ಕೂಗೋತ್ತಿಗೆ ನಾವು ಓಡೋಗಿದ್ದು ಸರ್. ಅಲ್ಲಿವರೆಗೆ ಏನು ಗೊತ್ತಿಲ್ಲ ಸರ್ ನಮಗೆ. ಫಸ್ಟ್ ಒಂದು ಚಿಕ್ಕ ಪಾಪನ್ನ ಫಸ್ಟ್ ಎತ್ತದು ಸರ್, ಅದು ಉಳಿತು. ನನ್ನ ಮೊಮ್ಮಗ ಸರ್, 3 ಜನ ನನ್ನ ಮೊಮ್ಮಗಳು ಸರ್. ಅದ್ರಲ್ಲಿ ಒಬ್ಬ ಉಳ್ದ ಸರ್, ಇಬ್ಬರಿಗೂ ಹೋಗ್ಬಿಟ್ರಂತೆ ಸರ್. ಎಲ್ಲ ಹೇಳ್ತಾ ಇದ್ದಾರೆ ಹೋದ್ರು ಅಂತ, ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ನನ್ನ ಮೊಮ್ಮಕ್ಕಳು, ಅಯ್ಯೋ ನನಗೆ ಹೆಣ್ಣು ಮಕ್ಕಳೇ ಸರ್ 2, ನನಗೆ ಗಂಡು ಮಕ್ಳು ಅಂತಿದ್ದು ಇವರ 2 ಸರ್. ಹೋಗ್ಬಿಟ್ರಂತ ಹೇಳ್ತಾರೆ ಸರ್, ಗೊತ್ತಿಲ್ಲ ಸರ್ ನನಗೆ. ನನ್ನ ಮೊಮ್ಮಕ್ಕಳು ಬೇಕು ಸರ್, ನನ್ನ ಮೊಮ್ಮಕ್ಕಳು ಇಲ್ಲ ಸರ್, ಬೇಲಿ ಇಲ್ಲ ಸರ್. ಅದು ಸರಿ ಫುಲ್ ನೀರಿದ್ದಾಗ ಯಾರು ಹೋಗಲ್ಲ ಸರ್, ಸುಮ್ಮನೆ ಸೈಡಲ್ಲಿ ನಡ್ಕೊಂಡು. ಜಾಸ್ತಿ ನೀರಿಲ್ಲ ಸರ್, ಇಷ್ಟೇ ಇದೆ ಸರ್, ತೊಡೆ ಅಷ್ಟು ನೀರೇ ಇರೋದು ಸರ್, ಜಾಸ್ತಿ ನೀರಿಲ್ಲ ಸರ್. ಎಲ್ಲ ಬಿಸಿಲುಗಾಲದಲ್ಲಿ ಒಣಗೋಗ್ಬಿಡುತ್ತೆ ಸರ್. ಮೊಮ್ಮಕ್ಕಳು ಆಟ ಆಡ್ತಾ ಇದ್ರು ಸರ್, ನಾನು ಮಲಗಿದ್ದೆ, ಆಟ ಆಡ್ತಾ ಇದ್ರು ಮನೆ ಮಕ್ಕಳಲ್ಲಿ. ಯಾವಾಗ ಹೋದ್ರು ಅಂತ ಗೊತ್ತಿಲ್ಲ ಸರ್, ಎಲ್ಲ ಕೂಗಾಡೋತೀಗ ಓಡೋಗಿದ್ದು ಸರ್. ಒಬ್ಬನ ಬದುಕಿಸ್ತಾ ಇನ್ನು ಇಬ್ಬರನ್ನ ಬದುಕ್ಸಕ್ ಆಗಿಲ್ಲ ಸರ್ ನನಗೆ. ಒಬ್ಬನ ಬದುಕಿಸ್ತಾ ಇನ್ನು ಇಬ್ಬರನ್ನ. ಚಿಕ್ಕಮಗಳೂರು ತಾಲೂಕು ನಮ್ಮ ಅಲಂಪುರ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಬ್ಯಾಗಡಹಳ್ಳಿ ಪಕ್ಕ ಅರಳಗುಪ್ಪೆ ಹತ್ರ 5 ಜನ ಮಕ್ಕಳು ಕಾಲ್ ಜಾರಿ ನೀರಲ್ಲಿ ಬಿದ್ದು, ಅದರಲ್ಲಿ 4 ಜನ ಮಕ್ಕಳು ತೀರೋಗಿದೆ. 3 ಗಂಡು ಮಕ್ಕಳು, 1 ಹೆಣ್ಮಗಳು, 1 ಮಗು ಸೀರಿಯಸ್ ಇದೆ, ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈಗಾಗಲೇ ಮೊದಲು ನಾನು ಯಾವ ಮಗು ಬದುಕಿದೆ ಆ ಮಗುಗೆ ಆದಷ್ಟು ಬೇಗ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಆ ಮಗುಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಸೂಚನೆ ಕೊಟ್ಟಿದ್ದೀನಿ. ಇನ್ನು 4 ಜನ ಮಕ್ಕಳು ನೋಡಿದಾಗ ತುಂಬ ನೋವಾಗಿದೆ. ಇವಳು ಹೆಣ್ಮಗಳು, 3 ಗಂಡು ಮಕ್ಕಳು. ಅವರ ಅಗಲಿಕೆಯ ಈ ಒಂದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಈ ಘಟನೆ, ಆಕಸ್ಮಿಕವಾಗಿ ಆ ಮಕ್ಕಳು ಆಗಿರೋದನ್ನ ನೋವು ನಮಗೂ ತಡ್ಕೊಳಕ್ಕಾಗ್ತಾ ಇಲ್ಲ. ಆ ನೋವಿನ ಭರಿಸೋ ಶಕ್ತಿನ ಆ ಕುಟುಂಬದವರಿಗೆ ಕೊಡಲಿ. ಅದರಲ್ಲೂ 2 ಶಿವಮೊಗ್ಗದಿಂದ ನೆಂಟರ ಮನೆಗೆ ಬಂದರು. ಆಕಸ್ಮಿಕವಾದ ಘಟನೆ. ನಾನು
ಸರ್ಕಾರದಿಂದ ಆಕಸ್ಮಿಕವಾಗಿರೋ ಘಟನೆಗೆ ಅವ್ರಿಗೇನು ಸೂಕ್ತ ಪರಿಹಾರ ಕೊಡಿಸ್ಬೇಕೋ ಕೊಡಿಸ್ತೇನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿಯ ಕೆರೆಗಳು, ಈ ರೀತಿಯ ಸೇಫ್ಟಿ ಇಲ್ಲದಿರ್ತಕ್ಕಂಥ ನೀರಿರೋ ಜಾಗ ಯಾವುದಿದೆ, ನಾನು DC ಅವರಿಗೆ ಈಗಾಗಲೇ ಮಾತಾಡಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಅವನ್ನ ಅಲ್ಲಿಗೆ ಮಕ್ಕಳುಗಳು ಹೋಗ್ದಂಗೆ ಇನ್ನು ಮುಂದಾದ್ರೂ ತಡೆಯೋ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತೀವಿ. ಅಂದರೆ ತುಂಬ ಜಾಗಗಳಿದ್ದಾವೆ ಈ ಥರ. ಹೆಂಗೆ ಈ ಮಕ್ಕಳು ಅಲ್ಲಿಗೆ ಹೋದು ಅನ್ನೋದೇ ಆಶ್ಚರ್ಯ. ಅವ್ರ ಪೋಷಕರಿಗೂ ಗೊತ್ತಿಲ್ಲ. ಮಕ್ಕಳು ಮನೆಯಲ್ಲಿ ಇದ್ದಾವೆ, ಆಟ ಆಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅವು ಅಲ್ಲಿ ಹೋದಾಗ ಆಕಸ್ಮಿಕವಾಗಿದೆ. ಮುಂಜಾಗ್ರತೆ ಕ್ರಮವಾಗಿ ಇನ್ನು ಜಿಲ್ಲಾಡಳಿತ ಈ ರೀತಿ ಯಾವ್ದಾದ್ರು ಜಾಗಗಳಿದ್ರು ಅಲ್ಲಿಗೆ ಮಕ್ಕಳು ಹೋಗ್ದಂಗೆ ತಡೆಯೋ ಪ್ರಯತ್ನ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಆ ಮಕ್ಕಳನ್ನ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಆ ಕುಟುಂಬಕ್ಕೆ ಪರಮಾತ್ಮ ನೀಡಲಿ ಅಂತೇಳಿ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರುಎಣಿಕೆ ಕುರಿತು ತೀವ್ರ ರಾಜಕೀಯ ವಿವಾದ ಭುಗಿಲೆದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿ ಇದು ವೋಟ್ ಚೋರಿ ಮಾತ್ರವಲ್ಲ, ಡಕಾಯಿತಿ ಎಂದಿದ್ದಾರೆ. ಮರುಎಣಿಕೆಯಲ್ಲಿ ಇಂಕ್ ವ್ಯತ್ಯಾಸ ಕಂಡುಬಂದಿದ್ದು ಫೊರೆನ್ಸಿಕ್ ಪರಿಶೀಲನೆಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಮತ್ತು ಡಿಸಿಗೆ ಚುನಾವಣಾ ಆಯೋಗದ ಒತ್ತಡವಿದೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬ್ಯಾಲೆಟ್ ಪೇಪರ್ಗಳ ಮೇಲೆ ಟ್ಯಾಂಪರಿಂಗ್ ನಡೆದಿದೆ ಎಂದು ಆರೋಪಿಸಿದ್ದಾರೆ. ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟಿ ನಡೆದೇ ಇಲ್ಲ. ಮರುಎಣಿಕೆಯ ಫಲಿತಾಂಶಗಳು ದೇಶಕ್ಕೆ ಅಪಾಯಕಾರಿ ಪ್ರವೃತ್ತಿಯಾಗಿದೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಉದ್ವಿಗ್ನತೆ ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಮತ ಕಳವನ್ನು ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ನು ಈ ಕೌಂಟಿಂಗ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ನವರು ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಅದಕ್ಕೆ ನಾನು ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸಬೇಕಾಗಿತ್ತು. ಕಳಿಸಾದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು. ಇದೆಲ್ಲ ಗೊತ್ತಿದ್ದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಬಹುಶಃ ರಿಟರ್ನಿಂಗ್ ಆಫೀಸರ್ಗೆ, ಡಿಸಿಗೆ ಮೇಲ್ಗಡೆಯಿಂದ ಒತ್ತಡ ಇರಬೇಕು, ಎಲೆಕ್ಷನ್ ಕಮಿಷನ್ ಇಂದ ಒತ್ತಡ ಇರಬೇಕು. ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದ್ರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ. ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಎಲ್ಲೂ ನಡೆದಿಲ್ಲ. ಈ ಥರದ್ದು ಕ್ರಿಮಿನಲ್ ಆಕ್ಟಿವಿಟಿ ಬಹುಶಃ ಇದೇ ಮೊದಲು ನಡೆದಿರೋದು ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗಬೇಕು.
ನೋಡಪ್ಪ, CM ಸಾಹೇಬ್ರು ಏನು ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯನ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಸೊ ಎಲ್ಲ 252 ವೋಟು ಕೂಡ ಏನು ಪೋಸ್ಟಲ್ ಬ್ಯಾಲೆಟಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನು ಬಂಡಲ್ ಮಾಡಿ ಇಲ್ಲಿಟ್ಟಿದ್ದಾರೆ. ಅದಕ್ಕೆ BJP ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟಾಗಿದೆ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತೊಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಅಂತಂದ್ರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? CM ಹೇಳಿದ್ರಾಯ್ತು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಭರ್ಜರಿ ಗೆಲುವಿನ ನಂತರ ನಾಯಕ ವಿಜಯ್ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಭರ್ಜರಿ 108 ಸ್ಥಾನಗಳನ್ನು ಗೆದ್ದು ಮಹತ್ವದ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಅವರು ಪೆರಿಯಾರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಈ ಮೂಲಕ ಸಮಾಜ ಸುಧಾರಕನ ಆದರ್ಶಗಳನ್ನು ಸ್ಮರಿಸಿದರು. ಬಳಿಕ ಶಾಸಕರಾಗಿ ಪ್ರಮಾಣಪತ್ರ ಸ್ವೀಕರಿಸಿದ ವಿಜಯ್ ಜನರ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಟಿವಿಕೆ ಪಕ್ಷದ ಗೆಲುವು ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದೆ ಎನ್ನಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಅವರ ಆಡಳಿತದ ಮೇಲೆ ಭಾರೀ ನಿರೀಕ್ಷೆಗಳು ವ್ಯಕ್ತವಾಗಿವೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಡು ರಸ್ತೆಯಲ್ಲಿ ಕುಡಿದ ಮತ್ತಿನಲ್ಲಿ ವೃದ್ಧನ ಮೇಲೆ ಮಚ್ಚಿನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಪುಡಿರೌಡಿ. ಗಾಯಾಳು ವೃದ್ಧ ಆಸ್ಪತ್ರೆಗೆ ದಾಖಲು. ಬಾತುಕೋಳಿ ಹಿಡಿಯಲು ಹೋಗಿ ಕೆರೆಯಲ್ಲಿ ಮುಳುಗಿ ನೀರು ಪಾಲಾದ 5 ರಿಂದ 10 ವರ್ಷದೊಳಗಿನ 4 ಪುಟಾಣಿ ಮಕ್ಕಳು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬಿಜೆಪಿಯವರು ಪಿತೂರಿ ಮಾಡಿ ಶೃಂಗೇರಿಯಲ್ಲಿ ಮತಕಳವು ಮಾಡಿದ್ದಾರೆ. ಇದು ವೋಟ್ ಚೋರಿ ಒಂದೇ ಅಲ್ಲ, ಇದು ಡಕಾಯಿತಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರ ಆರೋಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.